ಎಲ್ಲರಿಗೂ ಶೋಭಾ ಭಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಆರೋಗ್ಯಕರವಾದ ಬಾಳೆಕಾಯಿ ಸಿಪ್ಪೆಯಿಂದ ಪಲ್ಯ ಮಾಡೋದು ಹೇಗೆ ಅಂತ ನೋಡುವ. ನೋಡಿಲಿ, ನಾನಿಲ್ಲಿ ದಪ್ಪ ಸಿಪ್ಪೆ ಇರುವಂತಹ ಬಾಳೆಕಾಯನ್ನು ತಗೊಳ್ಳಿ. ನಾನಿಲ್ಲಿ ನೇಂದ್ರ ಬಾಳೆ ಅಂತಾರಲ್ವ, ಚಿಪ್ಸ್ ಎಲ್ಲ ಮಾಡ್ತಾರೆ, ಆ ಬಾಳೆಕಾಯನ್ನು ತಗೊಂಡಿದ್ದೇನೆ. ಚಿಪ್ಸ್ ಮಾಡಿ ಅಥವಾ ಬಾಳೆಕಾಯಿ ಪಲ್ಯ ಮಾಡಿ ಸಿಪ್ಪೆಯನ್ನು ಹಾಗೆ ಬಿಸಾಕೋ ಬದಲು ಹೀಗೊಮ್ಮೆ ಪಲ್ಯ ಮಾಡಿ ನೋಡಿ. ಈ ಥರ ಬಾಳೆಕಾಯಲ್ಲಿ ಗೆರೆಗಳು ಬರುತ್ತಲ್ಲ, ಅದನ್ನು ಹೀಗೆ ಕಟ್ ಮಾಡಿಕೊಂಡ್ರೆ ಸಾಕು, ಆರಾಮದಲ್ಲಿ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೋದು. ಎಲ್ಲರಿಗೂ ಗೊತ್ತಿರುತ್ತೆ ಈ ಥರ ಸಿಪ್ಪೆ ಬಿಡಿಸ್ಲಿಕ್ಕೆ, ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೇನೆ. ಈ ಥರ ಒಮ್ಮೆ ಬಿಡಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ನೋಡಿ. ತುಂಡಾಗದೆ ಇರೋ ಥರ ಸಿಪ್ಪೆ ಬಂದರೆ ಸಣ್ಣದಾಗಿ ಕಟ್ ಮಾಡಿ ಪಲ್ಯ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಬಿಡಿಸ್ಕೊಳ್ಳಿ ಸಿಪ್ಪೆನ. ನೋಡಿ, ಈ ಥರ ಬರಬೇಕು. ಇನ್ನೊಮ್ಮೆ ಹೇಳ್ತೇನೆ ನೋಡಿ, ಈ ಥರ ಗೆರೆಗಳು, ಎಲ್ಲ ಗೆರೆಗಳನ್ನು ಕಟ್ ಮಾಡಿ ಕೆಲವರು ಮಾಡ್ತಾರೆ. ನಾನಿಲ್ಲಿ ಒಂದೇ ಗೆರೆಯನ್ನು ಕಟ್ ಮಾಡಿ ಹೀಗೆ ಬಿಡಿಸ್ಕೊಳ್ತಾ ಇದ್ದೇನೆ. ಎಲ್ಲ ಗೆರೆ ಕೂಡ ಕಟ್ ಮಾಡಿದರೂ ನಿಮಗೆ ಆರಾಮದಲ್ಲಿ ಬಿಡಿಸ್ಕೊಳ್ಬೋದು, ಈಸಿಯಾಗಿ ಬೇಗ ಆಗುತ್ತೆ ಸಿಪ್ಪೆ ಬಿಡಿಸೋಕ್ಕೆ. ಈ ಥರ ಬಿಡಿಸ್ಕೊಂಡು ಪಲ್ಯ ಮಾಡಿ ನೋಡಿ. ಸಿಪ್ಪೆ ಬಿಸಾಕೋ ಬದಲು ಹೀಗೊಮ್ಮೆ ಪಲ್ಯ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಬಾಳೆಕಾಯಿ ಸಿಪ್ಪೆಯನ್ನು ಉದ್ದ ಸೀಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬಾಳೆಕಾಯಿ ಸಿಪ್ಪೆಯನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡೋದ್ರಿಂದ ಬಾಳೆಕಾಯಿ ಸಿಪ್ಪೆ ಬೇಗ ಬೇಯುತ್ತೆ, ಹಾಗೆ ಪಲ್ಯ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸಿಪ್ಪೆಯನ್ನು ಕಟ್ ಮಾಡಿ ಹಾಗೆ ಹೊರಗಿಟ್ಟರೆ ಬಾಳೆಕಾಯಿ ಸಿಪ್ಪೆ ಬೇಗ ಕಪ್ಪಾಗುತ್ತೆ. ಹಾಗಾಗಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ 1 ಸ್ಪೂನು ಅಥವಾ 2 ಸ್ಪೂನಷ್ಟು ಹಾಲು ಹಾಕ್ಕೊಳ್ಳಿ. ಹಾಲು ಹಾಕೊಳ್ಳೋದ್ರಿಂದ ಬಾಳೆಕಾಯಿ ಸಿಪ್ಪೆ ಕಪ್ಪಾಗೋದಿಲ್ಲ. ನಾನಿಲ್ಲಿ ಡೈರೆಕ್ಟಾಗಿ ನೀರಿಗೆ ಬಾಳೆಕಾಯಿ ಸಿಪ್ಪೆಯನ್ನು ಹಾಕ್ಕೊಳ್ತಿದ್ದೇನೆ. ಉಳಿದಿರುವಂತಹ ಬಾಳೆಕಾಯಿ ಸಿಪ್ಪೆಯನ್ನು ಸಣ್ಣದಾಗಿ ಕಟ್ ಮಾಡಿ ಅದೇ ನೀರಿಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಈ ಥರ ಇಟ್ಕೊಂಡ್ರೆ ಸಾಕು. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿ, ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ನೀವು ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ 1 ಚಮಚ ಅಥವಾ 1.5 ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದ ಮೇಲೆ 1 ಚಮಚದಷ್ಟು ಸಾಸಿವೆ ಹಾಕಿ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ 1 ಎಸಳು ಕರಿಬೇವನ್ನು ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಟಿರುವಂತಹ ಬಾಳೆಕಾಯಿ ಸಿಪ್ಪೆಯನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ಳಿ. ಈ ಪಲ್ಯಕ್ಕೆ ಬೇಕಾದರೆ ಸ್ವಲ್ಪ ಹುಳಿ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಬೇಡ. ಈ ಪಲ್ಯಕ್ಕೆ ಹಸಿಮೆಣಸನ್ನು ಸಹ ಹಾಕ್ಕೊಳ್ಬೋದು, ಸಣ್ಣದಾಗಿ ಕಟ್ ಮಾಡಿ. ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ. 1 ಚಮಚದಷ್ಟು ಖಾರದ ಪುಡಿ ಹಾಕಿದ್ದೇನೆ. ಸಿಹಿಗೆ 1 ಚಮಚದಷ್ಟು ಪುಡಿ ಬೆಲ್ಲ ಹಾಕ್ಕೊಳ್ಳಿ. ಗಟ್ಟಿ ಇರುವ ಬೆಲ್ಲ ಆದರೆ ಅದನ್ನು ಪುಡಿ ಮಾಡಿ ಹಾಕ್ಕೊಳ್ಳಿ. ಬಾಳೆಕಾಯಿ ಸಿಪ್ಪೆ ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕಬೇಡಿ, ಬಾಳೆಕಾಯಿ ಸಿಪ್ಪೆ ಬೇಗ ಬೇಯುತ್ತೆ. ಸ್ವಲ್ಪ ನೀರು ಹಾಕಿದರೆ ಸಾಕು. ಈ ಪಲ್ಯ ತುಂಬ ನೀರಾಗಿ ಮಾಡ್ಕೊಳ್ಬೇಡಿ, ಡ್ರೈ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಳ್ಳಿ. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಪ್ಲೇಟ್ ಮುಚ್ಚಿ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ನೀರು ಹೋಗೋವರೆಗೂ ಬೇಯಿಸ್ಕೊಳ್ಬೇಕು. ಈ ಥರ ಉದುರಾಗಿರಬೇಕು, ಅಂದರೆ ಡ್ರೈ ಆಗಿದ್ದರೆ ತುಂಬ ಒಳ್ಳೆಯದು. ಈ ಪಲ್ಯ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಈ ಪಲ್ಯ ರೆಡಿಯಾಗಿದೆ. ಮೇಲಿಂದ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಇಳಿಸಿದರೆ ಆಯಿತು. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ರೊಟ್ಟಿ, ಚಪಾತಿ, ದೋಸೆಗೆಲ್ಲ ಆಗುತ್ತೆ. ಬಾಯ್ಲ್ಡ್ ರೈಸ್ ಜೊತೆ, ವೈಟ್ ರೈಸ್ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಆರೋಗ್ಯಕ್ಕೂ ಒಳ್ಳೆಯದು. ಬಾಳೆಕಾಯಿ ಸಿಪ್ಪೆಯನ್ನು ಬಿಸಾಕುವ ಬದಲು ಹೀಗೆ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ.
ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.